ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಅನ್ನ, ರೊಟ್ಟಿ, ಚಪಾತಿ, ಇಡ್ಲಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಮೊದಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನೋಡಿ. ಒಂದು 3/4 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು 4-5 ಪೀಸಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ, 1-2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಉರಿಗಡಲೆ ತೊಗೊಂಡಿದ್ದೀನಿ, 1.5 ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ, 1 ಈರುಳ್ಳಿನ ಮೀಡಿಯಮಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಒಂದು 3/4 ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ, 1-2 ಸ್ಪೂನಷ್ಟು. ಸೊ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಬೇಕದು. ನೋಡಿ, ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೆಂಡೆಕಾಯಿ ಹಾಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಬೇಕು, ಇನ್ನೂ ಸಣ್ಣ ಬೇಕು ಅಂತೇಳಿ ಇನ್ನೂ ಸಣ್ಣ ಕಟ್ ಮಾಡ್ಕೊಬೋದು. ನಾನು ಪಲ್ಯಕ್ಕೆ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊ ಉಪ್ಪು ಹಾಕೋದ್ರಿಂದ ಬೇಗ ಅಂಟೆಲ್ಲ ಬಿಡತ್ತೆ ನೀಟಾಗಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂಟು ಹೋಗೋವರೆಗೆ ಒಂದು 5-6 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ, ಇದು 4-5 ನಿಮಿಷ ಫ್ರೈ ಮಾಡಿಕೊಂಡೆ. ಫ್ರೈ ಆಗಿದೆ. ತೆಗೆದ್ಬಿಟ್ಟಿಗೆ ಇದನ್ನು ಬೌಲ್ಗೆ ಹಾಕೊಳ್ಳೋಣ. ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಏನು ಕೊಬ್ಬರಿ, ಇದು ಕಾಯಿ ತುರಿ ತೊಗೊಂಡಿದ್ದೆ, ಒಂದು 3/4 ಕಪ್ಪಷ್ಟು ಫುಲ್ ಹಾಕೋತಾ ಇದ್ದೀನಿ. ಅದೇ ಇದಕ್ಕೆ ಕಡಲೆ ತೊಗೊಂಡಿದ್ನಲ್ಲ, ಉರಿಗಡಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಫುಲ್ಲು. ನಿಮಗೆ ಬೇಕು ಅಂತ ಹೇಳಿದರೆ ಎಣ್ಣೆಲಿ ಬಿಸಿ ಮಾಡಿಕೊಂಡು ಕೂಡ ಹಾಕೋಬೋದು. ಮತ್ತು ಈರುಳ್ಳಿನ ಒಂದು ಅರ್ಧ ಹಾಕೋತಾ ಇದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೆ, ಒಂದು ಅರ್ಧ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 5-6 ಪೀಸಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಅದೇ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಮತ್ತು ಅದೇ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಟೊಮೆಟೊ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೇ ಏನು ಧನಿಯಾ ಪೌಡ್ರ್ ತೊಗೊಂಡಿದ್ದೆ ಸೇರಿಸ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ, 1.5 ತೊಗೊಂಡಿದ್ದೆ ನಾನು. ಮತ್ತು 1 ಸ್ಪೂನಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕು ಅಂತ ಹೇಳಿದ್ರೆ ಇನ್ನೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನಾನು. ಹುಣಸೆ ಹಣ್ಣು ತೊಗೊಂಡಿದ್ನಲ್ಲ ಹಾಕೋತಾ ಇದ್ದೀನಿ. ಅದೇ ಇದಕ್ಕೆ ಮಿಕ್ಸಿ ಆಡ್ಸೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಕೊಳ್ಳೋಣ. ಸಣ್ಣ ಬೌಲಲ್ಲಿ 1 ಬೌಲ್ ಹಾಕೋತಾ ಇದ್ದೀನಿ. ಸೊ ಇದನ್ನ ಈಗ ಸಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ನಾನು ಮಸಾಲೆನ ಇಷ್ಟು ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಇಷ್ಟು ಸಣ್ಣ ರುಬ್ಕೊಂಡ್ರೆ ಸಾಕು ಮಸಾಲೆನ. ನೋಡಿ, ಏನು ಹುರ್ಕೊಂಡಿದ್ದೆ ಬೆಂಡೆಕಾಯಿ, ಅದೇ ಕುಕ್ಕರ್ಗೆ ಇವಾಗ ಇನ್ನೊಂದು 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಸೊ ಅದಕ್ಕೆ ಮಾಡ್ಕೊಳ್ಳೋಣ, ಏನೂ ಇದಿಲ್ಲ. ಸೊ ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ಇವಾಗ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಕಲರ್ ಚೇಂಜ್ ಆಗೋವರೆಗೆ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, 1-2 ನಿಮಿಷ ಕಮ್ಮಿ ಫ್ಲೇಮಲ್ಲೇ. ನೋಡಿ, ಅದೇ ಇದಕ್ಕೆ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅರ್ಧ ಮಸಾಲೆಗೆ ಹಾಕ್ಕೊಂಡಿದ್ದೆ, ಅರ್ಧ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ಇನ್ನೂ ಆ್ಯಡ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, 1-2 ನಿಮಿಷ ಕಮ್ಮಿ ಫ್ಲೇಮಲ್ಲೇ. ನೋಡಿ, ಈರುಳ್ಳಿನ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ತೀರಾ ಗೋಲ್ಡನ್ ಬ್ರೌನ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇ ಇದಕ್ಕೆ ಏನು ಟೊಮೆಟೊ ತೊಗೊಂಡಿದ್ದೆ, ಅರ್ಧ ಮಸಾಲೆಗೆ ಹಾಕ್ಕೊಂಡಿದ್ದೆ, ಇನ್ನರ್ಧನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹಸಿ ಅಂಶ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಬೇಕು ಅಂತ ಹೇಳಿದ್ರೆ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು. ನೋಡಿ, ಬೆಂದಿದೆ ಇಷ್ಟು ಟೊಮೆಟೊ ಎಲ್ಲ. ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಮಸಾಲೆ ಫುಲ್ ಹಾಕೋತಾ ಇದ್ದೀನಿ. ಸೊ ಇದನ್ನು ಒಂದು 2-3 ನಿಮಿಷ ನೀಟಾಗಿ ಒಗ್ಗರಣೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಹಸಿ ಅಂಶ ಇರೋದೆಲ್ಲ ಹೋಗುತ್ತೆ ಚೆನ್ನಾಗಿ. ಈಗ ಫ್ರೈ ಆಗಿಬಿಡೋಣ ಇದನ್ನು ನೀಟಾಗಿ. ಇದಕ್ಕೆ ಇವಾಗ ಮಸಾಲೆ ಕುದ್ದಿದೆ. ಇದಕ್ಕೇನು ಹುರಿದಿಟ್ಕೊಂಡಿದ್ದೆ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಫುಲ್ಲು. ನೋಡಿ, ನೀಟಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಕೈ ಆಡ್ಕೊಳ್ಳೋಣ. ಸೊ ಅದೇ ಇದಕ್ಕೀಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಮಗೆ ಎಷ್ಟು ತೆಳು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳೋಣ. ಪಲ್ಯ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು, ತೀರಾ ತೆಳು ಮಾಡ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಇಷ್ಟು ನಾನು ಗಟ್ಟಿ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಬೇಕು ಗಟ್ಟಿ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಳ್ಳಿ. ಸೊ ಫೈನಲಿ ನೋಡಿ, ಕುದ್ದು ರೆಡಿ ಆಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು, ತೀರಾ ಎಲ್ಲ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದನ್ನು ತೆಗೆದ್ಬಿಟ್ಟು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ಸೊ ಫೈನಲಿ ನೋಡಿ, ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ.
ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ. ರೊಟ್ಟಿ, ಚಪಾತಿ ಮತ್ತು ಅನ್ನ, ದೋಸೆ, ಇಡ್ಲಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ನಾನು ವೀಡಿಯೋಸ್ ನೋಡ್ತಾ ಇರಿ, ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನಾನು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.